ನಿಮ್ಮ ಬುದ್ಧಿಶಕ್ತಿ ಆತ್ಮಶಕ್ತಿ ಎರಡೂ ಒಂದಕ್ಕೊಂದು ಹೊಂದ್ಕೊಂಡು ಕೆಲಸ ಮಾಡಬೇಕು. ಆವಾಗಲೇ ಆತ್ಮಶಕ್ತಿ ಇದ್ದರೆ ಬುದ್ಧಿನಲ್ಲಿ ವಿವೇಕ, ಪ್ರಜ್ಞೆ ಎಲ್ಲ ಇರುತ್ತೆ, ಅರಿವು ಎಲ್ಲ. ಅದರ ಜೊತೆಗೆ ಆತ್ಮವಿಶ್ವಾಸ ಬೇಕು. ಆತ್ಮಶಕ್ತಿ ಬೇರೆ, ಆತ್ಮವಿಶ್ವಾಸ ಅದು ಹೃದಯದ್ದು. ಒಂದು ಬುದ್ಧಿದು, ಒಂದು ಹೃದಯದ್ದು. ಇದಕ್ಕೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂತಾರೆ. ಯಾರಿಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬೇಕೋ ನಿಜವಾಗ್ಲೂ ಅವರು ಈ ನೇವಲ್ ಸೆಂಟರ್ನ ಫೋಕಸ್ ಮಾಡಬೇಕು. ದ ಸೀಟ್, ಕೇಂದ್ರ ಯಾವುದು ಅಂದರೆ ಮಣಿಪುರ ಚಕ್ರ. ಸೆಲ್ಫ್ ಕಾನ್ಫಿಡೆನ್ಸ್ ಬೇಕಾ? ಮಣಿಪುರ ಚಕ್ರ ಫೋಕಸ್ ಮಾಡಿ, ನೇವಲ್ನ ಫೋಕಸ್ ಮಾಡಿ. ನಿಮ್ಮ ಬಗ್ಗೆ ನೀವೇನು ಅಂದ್ಕೊಳ್ತೀರಾ ಅದೇನೇ ನಾನು ಹೀಗೆ ಅಂತ ಆಗಬೇಕಲ್ಲ, ಅದು ಸೆಲ್ಫ್ ಕಾನ್ಫಿಡೆನ್ಸ್ ಕೊಡುತ್ತೆ. ನಿಮ್ಮ ಜೀವನದಲ್ಲಿ ನೀವೇನು ಆ್ಯಕ್ಟಿವಿಟಿ ಪ್ರಪಂಚದಲ್ಲಿ ಮಾಡ್ತೀರಾ, ನಿಮ್ಮ ಗುರಿ ಮುಟ್ಟಕ್ಕೆ ಏನು ಮಾಡ್ತೀರಾ, ಈ ಶಕ್ತಿ ತುಂಬ ಬೇಕು. ಇನ್ನರ್ ಸ್ಟ್ರೆಂತ್ ಇಲ್ಲಿ ಕಾಣಿಸುತ್ತೆ. ನೀವು ಆತ್ಮವಿಶ್ವಾಸವನ್ನು ಇಟ್ಕೊಳ್ಳದೆ ಇದ್ದರೆ, ಆತ್ಮಶಕ್ತಿ ಇದೆ ಆದರೆ ಆತ್ಮವಿಶ್ವಾಸ ಇಲ್ಲ ನಿಮಗೆ ಅದರ ಬಗ್ಗೆ, ಆವಾಗ ನೀವು ಸೆಲ್ಫ್ ಡೌಟ್ ಬರೋದು, ಆಮೇಲೆ ನೀವು ಕೆಲಸನ ಪೋಸ್ಟ್ಪೋನ್ ಮಾಡೋದು, ಆಮೇಲೆ ಮಾಡೋದಕ್ಕೆ ಹಿಂದೇಟು ಹಾಕೋದು, ಇದೆಲ್ಲ ಮಾಡ್ತೀರ. ಸೆಲ್ಫ್ ಕಾನ್ಫಿಡೆನ್ಸ್ ಇದ್ದವ್ರು ಅದೆಲ್ಲ ಮಾಡಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ಗೆ ಬೂಸ್ಟ್ ಮಣಿಪುರ, ಬೂಸ್ಟ್ ನೇವಲ್ ಸೆಂಟರ್. ಯಾವ ಥರ ಮಾಡೋದು ಅಂದರೆ ಸರ್ಟನ್ ಆಸನಾಸ್ ಮಾಡ್ತೀರಾ ನೀವಲ್ವಾ, ಆವಾಗ ಹೆಚ್ಚು ಗಮನ ಕೊಡಿ. ಮಣಿಪುರ ಚಕ್ರನ ಬೆಂಡ್ ಮಾಡುವಾಗ ಮಣಿಪುರ ಚಕ್ರ ಒಳಗೆ ತಗೊಳ್ಳಿ. ಬೆಂಡಿಂಗ್ ಆಸನಾಸ್, ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್, ಕಾನ್ಸಂಟ್ರೇಟ್ ದಿ ಮಣಿಪುರ ಚಕ್ರ, ಟ್ವಿಸ್ಟಿಂಗ್ ಮಣಿಪುರ ಚಕ್ರ. ಅದೆಲ್ಲ ಮಾಡುವಾಗ ಸುಮ್ಮನೆ ಆಟೋಮ್ಯಾಟಿಕ್ಕಾಗಿ ಮಣಿಪುರ ಚಕ್ರದಲ್ಲಿ ಫಂಕ್ಷನ್ ಆಗುತ್ತೆ. ಆದರೆ ನಿಮ್ಗೆ ಅರಿವಿಲ್ಲದೆ ಇದ್ದರೆ ಆ ಎನರ್ಜಿ ಫೀಲ್ ಆಗೋಲ್ಲ. ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಒಂದು ಎನರ್ಜಿ. ಅದಕ್ಕೆ ಚೆನ್ನಾಗಿ ನೀವು ಟ್ವಿಸ್ಟ್ ಮಾಡುವಾಗಲೂ ಕೂಡ ನಿಮ್ಮ ಗಮನ ಹೊಕ್ಕಳಲ್ಲಿ ಇರಬೇಕು. ಹೊಕ್ಕಳ ಕಡೆ ಗಮನ ಕೊಡಬೇಕು. ಒಳಗೆ ತಗೋಬೇಕು ಹೊಕ್ಕಳನ್ನ. ಉಸಿರು ಚೆನ್ನಾಗಿ ಉಸಿರು ಬಿಡುವಾಗ ಖಾಲಿ ಆಗುವಾಗ ಹೊಕ್ಕಳು ಒಳಗಿರಬೇಕು, ಉಸಿರು ತಗೊಳ್ಳುವಾಗ ಹೊಕ್ಕಳು ಮುಂದೆ ಬರುತ್ತೆ. ಹಾಗೆ ರೈಸ್ ಆ್ಯಂಡ್ ಫಾಲ್ ಆಫ್ ಯುವರ್ ಬ್ರೆತ್. ಆಮೇಲೆ ನೀವು ಗಮನಿಸಬೇಕಾಗಿರೋದು ನಿಮ್ಮ ಗಮನ ಆ ಕಡೆಗೆ ಕೊಡಬೇಕು. ನಿಮ್ಗೆ ಆವಾಗ ಎನರ್ಜಿ ಫೀಲ್ ಆಗುತ್ತೆ ಹೊಕ್ಕಳಲ್ಲಿ. ಆಮೇಲೆ ಒಂದು ಸ್ವಲ್ಪ ಇನ್ನೂ ಆಳವಾಗಿ ಗಮನಿಸಿದ್ರೆ ಇಟ್ ವಿಲ್ ಪೆನೆಟ್ರೇಟ್ ಇನ್ ಟು ದಿ ಸಿಸ್ಟಮ್, ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಕಡೆಯೂ. ಇನ್ನೂ ಆಳವಾಗಿ ಪೆನೆಟ್ರೇಟ್ ಆದರೆ ಅದು ಸಮಾನ ಪ್ರಾಣ ಒಳಗಡೆ ಬ್ಯಾಲೆನ್ಸ್ ಆಗುತ್ತೆ. ಈ ಬ್ಯಾಲೆನ್ಸ್ ಆಗೋದ್ರಿಂದ ಆತ್ಮಶಕ್ತಿ, ಆತ್ಮವಿಶ್ವಾಸ ಒಟ್ಟಿಗೆ ಒಂದಕ್ಕೊಂದು ಸಪೋರ್ಟಿಂಗಾಗಿ ಬರುತ್ತೆ. ಬುದ್ಧಿನೂ ಬ್ಯಾಲೆನ್ಸ್ ಇರುತ್ತೆ. ಹೃದಯದಲ್ಲಿ ಒಂದು ಶಕ್ತಿ ಮೂಡುತ್ತೆ. ಈ ಒಂದು ಮಣಿಪುರ ಚಕ್ರದಿಂದ ನಿಮಗೆ ಒಂದು ದಾಢ್ಯತೆ ಅಂತಾರೆ, ಹೃದಯದಲ್ಲಿ ಒಂದು ಗಟ್ಟಿತನ ಬರುತ್ತೆ. ಅದು ಬರಬೇಕಾದ್ರೆ ಮಣಿಪುರ ಚಕ್ರ ಬಹಳ ಇಂಪಾರ್ಟೆಂಟು. ಅದನ್ನು ಬೂಸ್ಟ್ ಮಾಡಿ, ಫೋಕಸ್ ಮಾಡಿ. ನೀವು ಕೂತಿರುವಾಗಲೂ ಸುಮ್ಮನೆ ಕೂತಿದ್ರೆ, ಆಸನವೂ ಬೇಡ, ಸುಮ್ಮನೆ ಕೂತಿದ್ರೆ ಬೆನ್ನನ್ನು ನೇರ ಇಟ್ಕೊಂಡ ತಕ್ಷಣ ಮಣಿಪುರ ಚಕ್ರದ ಕಡೆ ಗಮನ ಕೊಡಿ. ವೆನೆವರ್ ಯು ಸ್ಪೈನ್ ಇರೆಕ್ಟ್, ಕಾನ್ಸಂಟ್ರೇಟ್ ಆನ್ ಮಣಿಪುರ ಚಕ್ರ. ಇದನ್ನು ಮಾಡಿ ನೋಡಿ, ನಿಮಗೆ ಸೆಂಟರ್ ಸಿಗುತ್ತೆ, ಒಳ್ಳೆ ಗ್ರೌಂಡಿಂಗ್ ಆಗುತ್ತೆ. ಯು ಫೀಲ್ ಒಂಥರ ನಿಮಗೆ ಒಂಥರ ಗ್ರೌಂಡೆಡ್ ಫೀಲಿಂಗ್ ಬರುತ್ತೆ. ಮನಸ್ಸಲ್ಲಿ ಇಲ್ಲಿ ಅಲ್ಲಾಡಲ್ಲ. ಮಾಡಿ.